ಸಂಗಮ, ಸಾಲವಾಸು, ಹರಿವೀಡು ಅಂತ 4 ಅಂಶಗಳಿರ್ತವೆ. ಈ 4 ಅಂಶಗಳು ಚೆನ್ನಾಗಿ ವಿಜಯ ಸಾಮ್ರಾಜ್ಯ ಸಾಯ್ತಲ್ಲ 18 20 ರಾಜ್ಯದ ರಾಜ್ಯಭಾರ ಮಾಡ್ತಾರೆ ಸರ್ ಇಲ್ಲಿ. ಸದಾಶಿವರಾಯ, ಅಚ್ಯುತರಾಯ, ಪ್ರೌಢದೇವರಾಯ, ಮಲ್ಲಿಕಾರ್ಜುನ, ಮುದ್ದಣ್ಣ, ಕಂಪಣ್ಣ, ಮಾರಪ್ಪ, ವಿರೂಪಾಕ್ಷ ಸುಮಾರು 18 20 ರಾಜ್ಯದ ಈ ರಾಜ್ಯಭಾರ ಮಾಡ್ತಾರೆ. ಆದರೆ ಇಲ್ಲಿ ಪ್ರಥಮವಾಗಿ ಸಂಗಮ ವಂಶ ಅಂತ ಬರುತ್ತೆ ಸರ್. ಆ ಸಂಗಮ ವಂಶದಲ್ಲಿ ಹಕ್ಕರಾಯರು ಬುಕ್ಕರಾಯರು ಸರ್. ಹಕ್ಕರಾಯರು ಬುಕ್ಕರಾಯರು ಮಾಡ್ತಾರೆ. ಇನ್ನೇ ವಿದ್ಯಾರಣ್ಯ ಗುರುಗಳು ಹೇಳ್ತಾರೆ, ಆ ಗುರುಗಳೊಂದು ಬೋಧನೆಯನ್ನು ಮಾಡ್ತಾರೆ. ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ, ನಿಮ್ಮ ಸಾಧನೆ ಯಾಗಿರುತ್ತೆ ಅಂದರೆ ನಿಮ್ಮ ಹೆಸರು ಮತ್ತು ಕೀರ್ತಿ ಉತ್ತುಂಗ ಸ್ಥಿತಿಗೆ ಅಂತ ಒಂದು ಸಾಧನೆ ಮಾಡಿ ಅಂತ ಗುರುಗಳು ಬೋಧನೆಯನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಹಕ್ಕರಾಯರು ತಾವು ಏನಾದರೂ ಸಾಧನೆ ಮಾಡಬೇಕಂತ ಆಲೋಚನೆ ಮಾಡಿದ ನಂತರ ಇಲ್ಲ ಒಂದು ಸಾಮ್ರಾಜ್ಯವನ್ನೇ ನಿರ್ಮಾಣ ಮಾಡಿರೋ ಅಂತಾರೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ 1336 ಸರ್ 1336 ಆ ಗುರುಗಳ ಹೆಸರಿನಲ್ಲಿ ವಿದ್ಯಾರಣ್ಯಗೂ ಸರಿ ವಿದ್ಯಾನಗರ ಎಜುಕೇಷನ್ ಸಿಟಿ ಅಂತ ಪ್ರಪ್ರಥಮವಾಗಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರು ಹಕ್ಕರಾಯರು ಬುಕ್ಕರಾಯರು ಸರ್. ಅವ್ರೇನು ಸ್ಥಾಪನೆ ಮಾಡ್ತಲ್ಲ, ಸ್ಥಾಪನೆ ಮಾಡಿ ಅನೇಕ ರೀತಿಯಾದಂಥ ದೇವಾಲಯ ಮಂದಿರಗಳು ಕಟ್ಟಿ ಅಭಿವೃದ್ಧಿ ಹಂತದಲ್ಲಿ ಸಂತರ. ನಂತರ ತುಳುವಂಶ ಅಂತ ಬರುತ್ತೆ ಸರ್. ಆ ತುಳುವಂಶದಲ್ಲಿ ಶ್ರೀಕೃಷ್ಣ ದೇವರಾಯ ಸರ್. ಅವರ ಕಾಲಮಾನ ಬಂದು 1509 ರಿಂದ 1529, ಕೇವಲ 20 years ಮಾತ್ರ ರಾಜ್ಯಭಾರ ಮಾಡ್ತಾರೆ ಸರ್ ಅವರು. ಮೇಡಮ್ ಅವರ ತಂದೆ ಬಂದು ನರಸನಾಯಕ್ ಅಂತ, ತಾಯಿ ನಾಗಲಾದೇವಿ ಸರ್. ಅವ್ರಿಗೆ 3 ಕ್ವೀನ್ಸ್ ರಾಣಿಯರು ಇರ್ತಾರೆ. ಚಿನ್ನಾದೇವಿ, ತಿರುಮಲಾದೇವಿ ಮತ್ತು ಜಗನ್ಮೋಹಿನಿ ಅಂತ 3 ರಾಣಿಯರು. ಆ 3 ರಾಣಿಯರು ಅಂತಲ್ಲ ಸುಮಾರಾಗಿ ಸರ್ ಒಂದು ವಿಜಯ ಸಾಮ್ರಾಜ್ಯದಲ್ಲಿ 20 years ರಾಜ್ಯಭಾರ ಮಾಡ್ತಲ್ಲ. ಆ ರಾಜ್ಯಭಾರ ಮಾಡಿಸಲು ಇಲ್ಲಿ ಅನೇಕ ರೀತಿಯ ಟ್ರೇಡಿಂಗ್ ಮಾರ್ಕೆಟ್, ಅಚ್ಚುಕಟ್ಟಾದಂಥ ಮಾರ್ಕೆಟ್ ಸಹ ಮಾಡಿರ್ತಾರೆ ಸರ್. ವಜ್ರ ವೈಡೂರ್ಯ ಮುಕ್ತ ಮಾರುವಂಥ ಮಾರ್ಕೆಟ್ 2 ಸೈಡ್ ಈ ಪಕ್ಕ ಒಂದು ಕಡೆ ಮೇಡಮ್ ಇದ್ದಂತಲ್ಲ ವಜ್ರ ವೈಡೂರ್ಯ ಮುಕ್ತ ಮಾರುವಂಥ ಮಾರ್ಕೆಟ್ ಸರ್. ನಂತರ ನಾವು ಕೃಷ್ಣ ಟೆಂಪಲ್ಗೆ ಹೋದರೆ ಸ್ಪೈಸಸ್ ಮಾರುವಂಥ ಮಾರ್ಕೆಟ್. ನಂತರ ನಾವು ಉತ್ತನ ಟೆಂಪಲ್ಗೆ ಹೋದರೆ ಕುದುರೆಯನ್ನು ಮಾರುವಂಥ ಮಾರ್ಕೆಟ್. ಸೊ ಅಚ್ಯುತರಾಯ ಟೆಂಪಲ್ಗೆ ಹೋದ್ರೆ ದವಸಧಾನ್ಯ ಗ್ರೇಟ್ಸ್ ಅವು ಮಾರುವಂಥ ಮಾರ್ಕೆಟ್ ಸರ್. 7 ದಿವಸದಲ್ಲಿ 7 ಮಾರ್ಕೆಟನ್ನು ಮಾಡಿದ ಕೃಷ್ಣದೇವರಾಯ ಸರ್. ಸೊ ಆ ಮಾರ್ಕೆಟ್ನಲ್ಲಿ ಪ್ರಪ್ರಥಮವಾಗಿ ಫಸ್ಟ್ ಸಿಸ್ಟಮ್ ಅಂತ ಪದ್ಧತಿ ಅಂದರೆ ವಾಟರ್ ಸಿಸ್ಟಮ್ ಅಂತ ವಸ್ತುಗಳ ವಿನಿಮಯ ಸರ್. ಥಿಂಗ್ಸ್ ಒಂದು ವಸ್ತು ಕೊಟ್ಟು ಒಂದು ವಸ್ತು ತೆಗೆದುಕೊಳ್ಬೋದು ಸರ್ ಅವರು. ಅಂಥ ಒಂದು ಸಿಸ್ಟಮ್ ಕೃಷ್ಣದೇವರಾಯ. ಹಾಗಾಗಿ ಇಡೀ ಒಂದು 20 ವರ್ಷದಲ್ಲಿ ಸುವರ್ಣಯುಗ ಗೋಲ್ಡನ್ ಪೀರಿಯಡ್ ಅನ್ನೋ ರೀತಿ ಆಡಳಿತ ಮಾಡ್ತಾ ಇರ್ತಾರೆ ಸರ್. ಆಡಳಿತ ಮಾಡ್ತಿರುವಂಥ ಇಡೀ ಒಂದು ವರ್ಡಲ್ಲಿ ಪ್ರಪಂಚದಲ್ಲಿ ರೋಮ್ ನಗರ ಬಿಟ್ಟರೆ ಸೆಕೆಂಡ್ ಅಷ್ಟೊಂದು ಸಂಪತ್ಭರಿತವಾದ ಸುಂದರವಾದ ಸಾಮ್ರಾಜ್ಯ ನಿರ್ಮಾಣ ಮಾಡಿ ಆಡಳಿತ ಮಾಡ್ತಾ ಇರ್ತಾರೆ ಕೃಷ್ಣದೇವರಾಯ. ಆಡಳಿತ ಮಾಡ್ತಿರುವಂಥ ಕೃಷ್ಣದೇವ ಅಂತಂದರೆ 14 years ಸರ್. 14ನೇ ವರ್ಷದ ಮಗುವಿಗೆ ಪಟ್ಟಾಭಿಷೇಕ ಅಂತ ಕಟ್ಟಿಬಿಡ್ತಾನೆ ನಾವು. ಆ ಪಟ್ಟಾಭಿಷೇಕಕ್ಕೆ ಏನು ಮಾಡ್ತಾರೆ ತೀರ್ಥಯಾತ್ರೆ ಅಂದರೆ ತಿರುಪತಿ ಬರ್ತಾರೆ. ಆ ತಿರುಪತಿ ಹೋದಂಥ ಸಮಯದಲ್ಲಿ ಈ ಕಡೆ ಬಹುಮನಿ ಸುಲ್ತಾನ ಕಿಲ್ಜಿ ವಂಶಸ್ಥರು ಆದಿಲ್ ಶಾ, ಕುತುಬ್ ಶಾ, ಇಮಾಮ್ ಶಾ, ನಿಜಾಮ್ ಶಾ ಅಂತ 5 ಶಾಹಿ ವಂಶಸ್ಥರು. ಆ ಮುಸ್ಲಿಮ್ಸ್ ಅಂತಲೂ ಅನ್ಬೋಸ್ತಾನೆ ಕಿಲ್ಜಿ ವಂಶಸ್ಥರು. ಆ ಶಾಹಿ ವಂಶದಲ್ಲಿ ಆದಿಲ್ ಶಾನೆಲ್ಲ ಆದಿಲ್ ಶಾನ ಅಂಗರಕ್ಷಕರು ಅಂದರೆ ಗಿಲಾನಿ ಬಡಿಸುವಂಥ ಕೋಟ ಗಿಲಾನಿ ಬಡ ಗಿಲಾನಿ ಅಂತ ಅದೇನು ಮಾಡ್ತಾರೆ ವಿಜಯ ಸಾಮ್ರಾಜ್ಯ ಕೈಯಾಗಿ ಇರುವಂಥ ವಿಚಾರ ಇಚ್ಛೆಗಳನ್ನು ಮಾಡ್ತಾರೆ. ಗೂಢಾಚಾರ ಪದ್ಧತಿ ತಮ್ಮ ರಾಜ್ಯಕ್ಕೆ ರವಾನೆ ಮಾಡ್ತಾರೆ ಸರ್. ಮೆಸೇಜ್ ಮಾಡೋದ್ರಲ್ಲಿ ಏನು ಮಾಡ್ತಾರೆ ಇರುವಂಥ ಬ್ರದರ್ಸ್ ಕೃಷ್ಣದೇವರ ದಾಯಾದಿಗಳು ಅಣ್ಣ ತಮ್ಮಂದರಿಗೆ ವಿಷ ಬೀಳನ್ನು ಬಿಟ್ಟು ಬಿಡ್ತಾರೆ ಸರ್. ಅವರು ಇನ್ನು ಯಾವುದೇ ರೀತಿ ಅಧಿಕಾರಕ್ಕೆ ಸಿಗಲ್ಲ, ಆಡಳಿತ ಸಿಗಲ್ಲ, ಈಗ ಅನೇಕ ರೀತಿ ಬಿಟ್ಟಿದಾಗ ಮಾಡ್ತಾರೆ ಅವರು. ಆ ಕೃಷ್ಣದೇವರೊಳಗೆ ಆ ಮಗುವಿಗೆ ಹಾಲಲ್ಲಿ ಕೊಟ್ಬಿಡ್ತಾರೆ ಸರ್. ಸರ್ ಯಾವ ದೇವರನ್ನು ಹೊಡೆಯೋದು ಕೇವಲ 6 months 6 ತಿಂಗಳು ಇಡೀ ಒಳ್ಳೆ ಸರ್ವಿಸ್ ನಂತರ ಅವ್ರು ಹೋದ ನಂತರ ಲಾಸ್ಟ್ ಅರವಿಡು ವಂಶ ಅಂತ ಬರ್ತಲ್ಲ ಅವ್ರು ಏನು ಮಾಡ್ತಾರೆ ಅಲ್ಪ ಸ್ವಲ್ಪ ರಾಜ್ಯ ಮಾಡಿದ ಪಂಪಾಪುರ ಅಂತ ಸ್ಥಾಪನೆ ಮಾಡಿರ್ತಾರೆ. ಪಂಪ ಅಂದರೆ ದೇವರು, ಪುರ ಅಂದರೆ ಊರು ಸರ್. ಸ್ಥಾಪನೆ ಮಾಡಿ ಅವ್ರು ಏನು ಮಾಡ್ತಾರೆ ಪಂಪಾಪುರ ಅಂತಾರೆ. ಅಲ್ಲಿ ಹಾಡುವಂಥ ಪುರ ಹೋಗ್ಬಿಡುತ್ತೆ ಪಂಪ 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 ಅಂತ. ಅಲ್ಲಿ ಹಾಡುವಂಥ ಕೆಲವು ಪದಗಳು ಬಳಸಿ ಪಂಪ 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 ಹಂಪಿ ಹಂಪಿ ಅಂತ ಹಂಪಿ ಎಸ್ ಬಂದಿರ್ತಾರೆ ಸರ್. ಈಗ ಇವಾಗ ಇದು ಪಾಕಿದೆ ಬಜಾರ ಅಂತ ಇದು ಪಾಕಿದೆ ಸುಮಾರು 700 ಮೀಟರ್ ಇದ್ದಿರುವಂಥದ್ದು ನೋಡಿ. ಆಗಿನ ಕಾಲದಲ್ಲಿ ಸರ್ ಭದ್ರ ವೈಡೂರ್ಯ ಮಾಡ್ತಾರೆ ನೋಡಿ ಮೇಡಮ್. ಮುಂಚಿತ ಇಲ್ಲ ಚೈನೀಸು, ಪೋರ್ಚುಗೀಸರು, ಮಂಗೋಲಿಯನ್ಸು, ಅರಬ್ಸು ಬೇರೆ ಬೇರೆ ಕಂಟ್ರಿಯಿಂದ ಸೇರಿ ಇದೇ ಮಾಡ್ತಾರೆ. ಇಲ್ಲಿ ಭದ್ರ ವೈಡೂರ್ಯ ಮಾಡ್ತಾರೆ. ಮುಂಚಿತವಾಗಿರುವಂಥ ಒಂದು ಮಾರ್ಕೆಟ್ ಸರ್.
ಸರ್ ಇದೆಲ್ಲ ಮುಂಚೆ ಈಗಿರುತ್ತಿತ್ತು ಹೌದು ಸರ್ ಇದಂತ ಈಗ ಉಂಟಾನಂತ ಮುಂಚಿತ ಎಷ್ಟು ಜನ ಇಲ್ಲಿ ಪರಿಪಾಲನೆ ಮಾಡಿ ಎಷ್ಟು ಸುಮಾರು 20 ರಾಜ್ಯರು ಬಂದು ఇవన్నీ అమ్మేటి వదిన ఈ పక్క అన్ని వజ్రాలు వైరాలు అమ్మే వాళ్ళంతా అప్పుడు రాసులు పోసుకొని అమ్ముతాంట బంగారు ಬಂಗಾರము ವಜ್ರము ನಮ್ಮ ಅಂಡ ಬಳಗದಲ್ಲಿ ಯಾವ ರೀತಿಯಾಗಿ ಹೇಳ್ತಿದ್ವಿ ನಾವು ಆ ರೀತಿಯಾಗಿ ಕೆಂಪು